5ರಿಂದ 7 ದಿನಗಳ ಕಾಲ ಬಂದು ತರಬೇತಿಯನ್ನು ಕೊಡ್ತಾರೆ. ಪ್ರತಿದಿನಕ್ಕೂ 500 ರೂಪಾಯಿ ಶಿಷ್ಯ ವೇತನ ಅಂತ ಕೊಡ್ತಾರೆ. ಏಕೆ ಅಂದ್ರೆ ನಿಮ್ಮ ಕೆಲಸವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಲು ಬೇಕಾಗುವಂತಹ ಒಂದು ಐಡಿಯಾಸ್ ಅನ್ನ ಅಲ್ಲಿ ಕೊಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾಸ್ ಕೊಡ್ತಾರೆ. ಈ ಕೆಲಸಗಳನ್ನು ಹೇಗೆಲ್ಲ ನೀವು ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ಒಂದು ಐಡಿಯಾಸ್ ಕೊಡ್ತಾರಲ್ವಾ. ಅದಕ್ಕೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಹೋಗಿ ನೀವು ಅಟೆಂಡ್ ಮಾಡಿರ್ತೀರಾ, ಅದಕ್ಕೆ ನಿಮ್ಗೆ ಲಾಸ್ ಆಗ್ಬೋದು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಷ್ಯ ವೇತನ ಅಂದ್ಬಿಟ್ಟು ಒಂದು ದಿನಕ್ಕೆ 500 ರೂಪಾಯಿಯನ್ನ ಕೊಡ್ತಾರೆ. ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ 15,000 ರೂಪಾಯಿಗಳನ್ನು ನೀವು ಮಾಡುವಂತಹ ಕೆಲಸದ ಉಪಕರಣಗಳನ್ನು ಖರೀದಿಸಲು ನಿಮಗೆ ಉಚಿತವಾಗಿ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನ ರೀಫಂಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ನಲ್ಲಿ ನಾವು ಯಾವುದೇ ಒಂದು ಹೊಸ ಮಾಹಿತಿಯನ್ನು ಅಪ್ಲೋಡ್ ಮಾಡುವಾಗ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಈ ಒಂದು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಒಂದು ಅರ್ಹತೆಗಳು ಇರಬೇಕು, ಯಾವೆಲ್ಲ ಒಂದು ದಾಖಲೆಗಳು ಬೇಕು, ಮತ್ತೆ ಹೇಗೆ ಅರ್ಜಿ ಹಾಕೋದು ಅಂತ ಕೂಡ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನೆಲ್ಲ ಕಂಡೀಷನ್ಸ್ ಇದೆ, ಏನೆಲ್ಲ ಲಾಭಗಳಿದೆ ಅಂತ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಅರ್ಜಿಯನ್ನು ಹೇಗೆ ಹಾಕೋಬಹುದು ಅಂತ ಕೂಡ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಓಕೆ, ಮೊದಲನೇದಾಗಿ ಬಂದ್ಬಿಟ್ಟು ವಯಸ್ಸು ಬಂದ್ಬಿಟ್ಟು ಕನಿಷ್ಠ 18 ವಯಸ್ಸು ಮೀರಿರಬೇಕು. ಅಂದ್ರೆ 18 ವಯಸ್ಸು ಮೇಲ್ಪಟ್ಟವರು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ. ಎರಡನೇದಾಗಿ ಬಂದ್ಬಿಟ್ಟು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಈ ಒಂದು ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಒಂದು ಅವಕಾಶ ಇರುತ್ತೆ. ಮೂರನೇದಾಗಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರ ಕುಟುಂಬದ ಸದಸ್ಯರಿಗೆ ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡೆಯಲು ಆಗುವುದಿಲ್ಲ. ಯಾವೆಲ್ಲ ಒಂದು ಕುಶಲ ಕಾರ್ಮಿಕರಿಗೆ ಈ ಒಂದು ಸಾಲ ಸೌಲಭ್ಯ ಮತ್ತೆ ಒಂದು ಟ್ರೈನಿಂಗ್ ಇರುತ್ತೆ, ಉಚಿತವಾದ ಹಣ ಸಿಗುತ್ತೆ ಅಂದ್ರೆ ಗಾರೆ ಕೆಲಸ, ಕ್ಷೌರಿಕ, ಟೈಲರ್, ಬಡಗಿ, ಕಮ್ಮಾರಿಕ, ಚಮ್ಮಾರಿಕ, ಕುಂಬಾರಿಕ, ಅಕ್ಕಸಾಲಿಗ, ಶಿಲ್ಪಿ, ಧೋಬಿ, ಗೊಂಬೆ ತಯಾರಿಕೆ, ಪೊರಕೆ ತಯಾರಿಕೆ, ತೆಂಗು ನಾರಿನ ಚಾಪೆ ತಯಾರಿಕೆ, ಬುಟ್ಟಿ ತಯಾರಿಕೆ, ಮೀನು ಬಳೆ ಮಾಡುವವರು, ರಕ್ಷಾ ಕವಚ ತಯಾರಿಕರು, ದೋಣಿ ತಯಾರಿಕರು, ಬೀಗ ತಯಾರಿಕರು, ಹೂವಿನ ಹಾರ ತಯಾರಿಕರು, ಈ ತರ ಯಾವುದೇ ಒಂದು ಕೆಲಸದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ವಾ, ಅಂತವ್ರು ಎಲ್ಲರೂ ಕೂಡ ಈ ಒಂದು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು. ಗಾರೆ ಕೆಲಸ ಮಾಡ್ತಿರ್ತಾರೆ, ಟೈಲರ್ ಕೆಲಸ ಮಾಡ್ತಿರ್ತಾರೆ, ಸುಮಾರು ಜನ ಈ ತರ ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಈ ಒಂದು ಯೋಜನೆಯ ಒಂದು ಅರ್ಜಿಯನ್ನ ಹಾಕಬಹುದು. ಸಾಲದ ಮಿತಿ ಅಂದ್ರೆ ಈ ಒಂದು 2 ಹಂತದಲ್ಲಿ ಈ ಒಂದು ಸಾಲವನ್ನು ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಮೊದಲನೇ ಹಂತ ಗರಿಷ್ಠರು 1 ಲಕ್ಷ, ಎರಡನೇ ಹಂತದಲ್ಲಿ ಗರಿಷ್ಠರು 2 ಲಕ್ಷವನ್ನು ಸಾಲವನ್ನಾಗಿ ಕೊಡ್ತಾರೆ. ಅದು ತುಂಬಾ ಕಡಿಮೆ ಒಂದು ಬಡ್ಡಿಯ ದರದಲ್ಲಿ 5% ಬಡ್ಡಿಯಲ್ಲಿ ನಿಮ್ಗೆ ಸಾಲವನ್ನು ಕೊಡ್ತಾರೆ. ನೋಡಿ, ಇದು ಬಂದ್ಬಿಟ್ಟು ಎಷ್ಟೊಂದು ಉಪಯೋಗಕರ ಅಂದ್ರೆ ನೀವು ಸುರುಟಿ ತಗೊಂಡು ಬ್ಯಾಂಕ್ ಹೋದ್ರು ಕೂಡ ಅಷ್ಟು ಬೇಗನೆ ಸಾಲವನ್ನು ಅಪ್ರೂವ್ ಮಾಡಲ್ಲ, ಸಾಲ ಕೊಡಲ್ಲ, ಲೋನ್ ಕೊಡಲ್ಲ. ಅವರು 10ರಿಂದ 12% ತನಕನೂ ಕೂಡ ಒಂದು ಬಡ್ಡಿಯನ್ನು ಹಾಕ್ತಾರೆ. ಆದ್ರೆ ಈ ಒಂದು ವಿಶ್ವಕರ್ಮ ಯೋಜನೆಯ ಒಂದು ಫಲಾನುಭವಿಗಳು ಏನಿದ್ದಾರೆ ಅವರು ಬಂದ್ಬಿಟ್ಟು ಯಾವುದೇ ಒಂದು ಸುರುಟಿಯ ಒಂದು ಅವಶ್ಯಕತೆ ಇರುವುದಿಲ್ಲ. ಡೈರೆಕ್ಟ್ ಆಗಿ 100% ಸಾಲ ಕೊಡ್ತಾರೆ. ಈ ಒಂದು ಅರ್ಜಿ ಹಾಕ್ಬಿಟ್ಟು ಟ್ರೈನಿಂಗ್ ಅಟೆಂಡ್ ಮಾಡಿ ನಿಮ್ಮ ಕೆಲಸಗಳಿಗೆ 100% ಸಾಲ ಕೊಡ್ತಾರೆ. 1 ಲಕ್ಷ ಸಾಲ ಮತ್ತೆ 2 ಲಕ್ಷ ಸಾಲ 2 ಹಂತದಲ್ಲಿ ಡಿವೈಡ್ ಆಗಿದೆ. ಫಸ್ಟ್ ಕೊಡುವಂತಹ 1 ಲಕ್ಷ ಸಾಲವನ್ನು ಬಂದ್ಬಿಟ್ಟು ನೀವು 18 ತಿಂಗಳ ಒಳಗಡೆ ಬಂದ್ಬಿಟ್ಟು ನೀವು ಬಡ್ಡಿ ಸಮೇತ ನೀವು ಕಟ್ಟಿದ್ರೆ, ಎರಡನೇ ಹಂತ ಸಾಲವನ್ನು ನೀವು ಪಡ್ಕೋಬಹುದಾಗಿದೆ. 2 ಲಕ್ಷ ಸಾಲ ಅದು ಬಂದ್ಬಿಟ್ಟು 30 ತಿಂಗಳ ಒಳಗಡೆ ಬಂದ್ಬಿಟ್ಟು ನೀವು ಕಟ್ಬಹುದು. ಈ ಒಂದು ಯೋಜನೆಯ ಅಡಿಯಲ್ಲಿ ನೀವು ಎಲ್ಲಿ ಬ್ಯಾಂಕ್ ಖಾತೆ ಇರುತ್ತೆ ನಿಮ್ಗೆ ಅಲ್ಲಿ ಹೋಗಿ ತಗೋಬಹುದು, ಇಲ್ಲ ಬೇರೆ ಬ್ಯಾಂಕ್ ಅಲ್ಲೂ ಕೂಡ ನೀವು ಸಾಲವನ್ನು ತೆಗೆದುಕೋಬಹುದಾಗಿದೆ. ಯಾಕಂದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ನೀವು ಪ್ರಧಾನ ಮಂತ್ರಿ ಈ ವಿಶ್ವಕರ್ಮ ಯೋಜನೆ ಒಂದು ಸರ್ಟಿಫಿಕೇಟ್ ನ ಪಡೆದಿರ್ತೀರಾ. ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿದೆಯೋ ಆ ಬ್ಯಾಂಕ್ ನಲ್ಲಿ ಕೂಡ ನೀವು ಸಾಲವನ್ನು ಪಡ್ಕೋಬಹುದು, ಅಥವಾ ಬೇರೆ ಬ್ಯಾಂಕ್ ನಲ್ಲೂ ಕೂಡ ನೀವು ಹೋಗಿ ಈ ಒಂದು ಸರ್ಟಿಫಿಕೇಟ್ ನ ತೋರಿಸ್ಬಿಟ್ಟು ನೀವು ಸಾಲವನ್ನು ಪಡ್ಕೋಬಹುದಾಗಿದೆ. 100ರಷ್ಟು ಸಾಲವನ್ನು ಖಂಡಿತ ಕೊಡ್ತೀವಿ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಿದೆ.
ಇದೆಲ್ಲ ಸರಿ, ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು? ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಒಂದು ಅರ್ಜಿಯನ್ನು ಎಲ್ಲಿ ನಾವು ಅಪ್ಲೈ ಮಾಡಬೇಕು? ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದಾ, ಮೊಬೈಲ್ ನಲ್ಲಿ ಅಪ್ಲೈ ಮಾಡಬಹುದಾ, ಬೇರೆ ಎಲ್ಲಿ ಹೋಗಿ ನಾವು ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ CSI ಕೇಂದ್ರಗಳಲ್ಲಿ ಹೋಗಿ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನಂದ್ರೆ ಫೋನ್ ನಂಬರ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ರೇಷನ್ ಕಾರ್ಡ್, ಇಷ್ಟು ತಗೊಂಡೋಗಿ ನೀವು ಅರ್ಜಿಯನ್ನ ಹಾಕೋಬಹುದಾಗಿದೆ. ಇಲ್ಲಿ ಗೂಗಲ್ ಸರ್ಚ್ ಗೆ ಬಂದ್ಬಿಟ್ಟು PM ವಿಶ್ವಕರ್ಮ ಯೋಜನಾ ಆನ್ಲೈನ್ ಅಪ್ಲಿಕೇಶನ್ CSI ಅಂತ ಹಾಕಿದ್ರೆ ಇಲ್ಲಿ PM ವಿಶ್ವಕರ್ಮ ಅಂತ ಫಸ್ಟ್ ಲಿಂಕ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ 24,15,671 ಜನ ಬಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸರಿ, ನಾವು ಲಾಗಿನ್ ಮಾಡ್ಬೇಕಂದ್ರೆ ಈ ಲಾಸ್ಟ್ ಕಾರ್ನರ್ ಗೆ ಬಂದ್ಬಿಟ್ಟು ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಲಾಗಿನ್ ಅಂತಿದೆ, ಇಲ್ಲಿ CSI ಲಾಗಿನ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು CSI ಮುಖಾಂತರ ಮಾತ್ರ ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಆಗುತ್ತೆ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೀವು ಸರ್ಕಾರದ ಕೆಲಸಗಳಲ್ಲಿ ಇದ್ದೀರಾ ಅಂತ ಕೇಳುತ್ತೆ, ಇಲ್ಲ ಅಂತ ಇಲ್ಲಿ ನೋ ಕೊಡಿ. ಎರಡನೇದಾಗಿ ಬಂದ್ಬಿಟ್ಟು ಇದಕ್ಕೆ ಮುಂಚೆ ಏನಾದ್ರು ಸಾಲಗಳನ್ನು ಸರ್ಕಾರದಿಂದ ಪಡೆದಿದ್ದೀರಾ ಅಂತ ಇರುತ್ತೆ, ಇಲ್ಲಿ ನೋ ಅಂತ ಆಪ್ಷನ್ ಕೊಟ್ಟು ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಅದಾದ್ಮೇಲೆ ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡ್ಕೊಳ್ಳಿ. ಟಿಕ್ ಬಾಕ್ಸ್ ಇದೆ, ಅದರ ಮೇಲೆ ಟಿಕ್ ಮಾಡಿ ಕಂಟಿನ್ಯೂ ಕೊಡಿ. ಅದಾದ್ಮೇಲೆ ಆಧಾರ್ ವೆರಿಫಿಕೇಶನ್ಗೋಸ್ಕರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTP ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಇಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಇರುತ್ತೆ. ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮುಖಾಂತರ OTP ವೆರಿಫಿಕೇಶನ್ ಒಂದು ಮುಗೀತು ತಕ್ಷಣ ಬಂದ್ಬಿಟ್ಟು ಎರಡನೇ ವೆರಿಫಿಕೇಶನ್ ಅಂದ್ರೆ ಅವ್ರು ಬಯೋಮೆಟ್ರಿಕ್ ಮಾಡಬೇಕು. ಯಾರ ಹೆಸರಿಗೆ ಒಂದು ಅರ್ಜಿ ಹಾಕ್ತಿದ್ರು ಅವರೇ ಬಂದು ಹೆಬ್ಬೆಟ್ ಮಡಗಿದ ತಕ್ಷಣ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಗೆ ಮೂವ್ ಆಗುತ್ತೆ. ಆ ಒಂದು ಸೆಕೆಂಡ್ ಸ್ಟೇಜ್ ಅನ್ನು ಕೂಡ ನೀವು ಬಯೋಮೆಟ್ರಿಕ್ ಮುಖಾಂತರ ವೆರಿಫೈ ಮಾಡ್ಕೋಬಹುದು. ಇಲ್ಲಿ ಬಯೋಮೆಟ್ರಿಕ್ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮ್ಮ OTP ಮುಖಾಂತರ ಲಾಗಿನ್ ಮಾಡಿದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಡೀಟೇಲ್ ಬಂದು ಫ್ಯಾಚ್ ಆಗಿರುತ್ತೆ. ಮೆರಿಟಲ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ನ ನೀವು ಎಂಟ್ರಿ ಮಾಡ್ಕೋಬಹುದು. ಕ್ಯಾಟಗರಿ ಬರುತ್ತೆ ನೋಡಿ, ಅಲ್ಲಿ ಬಂದ್ಬಿಟ್ಟು ಯಾವ ಒಂದು ಕ್ಯಾಟಗರಿಗೆ ಸೇರಿರ್ತಾರೆ ಅಂದ್ರೆ ಇಲ್ಲಿ ಯಾವ ಒಂದು ಕ್ಯಾಸ್ಟ್ ಇರುತ್ತೋ ಆ ಕ್ಯಾಸ್ಟ್ ನ ಎಂಟ್ರಿ ಮಾಡಿ. ಹ್ಯಾಂಡಿಕ್ಯಾಪ್ ಏನಾದ್ರು ಇದ್ರೆ ಹ್ಯಾಂಡಿಕ್ಯಾಪ್ ನ ಮೆನ್ಷನ್ ಮಾಡಬಹುದು. ನೀವು ಅದೇ ಸ್ಟೇಟ್ ನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಕೊಡಿ. ಅದೇ ಡಿಸ್ಟಿಕ್ ನಲ್ಲಿ ನೀವು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಕೊಡಿ. ಇಲ್ಲ ನೀವು ಹೊರ ಜಿಲ್ಲೆಯಲ್ಲಿ ನೀವು ವರ್ಕ್ ಮಾಡ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯನ್ನ ಇಲ್ಲಿ ನೋ ಕೊಡ್ಬೋದು ನೀವು. ಇಲ್ಲಿ ಮೈನಾರಿಟಿಗೆ ಸೇರಿರ್ತಾರ ಅರ್ಜಿದಾರರು ಬಂದ್ಬಿಟ್ಟು ಮೈನಾರಿಟಿಗೆ ಸೇರಿದಾರ ಅಥವಾ ಇಲ್ವಾ ಅಂತ ಕೇಳ್ತಾ ಇದೆ. ಈ ಅರ್ಜಿದಾರರು ಬಂದ್ಬಿಟ್ಟು ಮೈನಾರಿಟಿಗೆ ಸೇರೋದ್ರಿಂದ ಎಸ್ ಕೊಡ್ತಾ ಇದ್ದೀನಿ, ನೀವು ಇಲ್ಲ ಅಂದ್ರೆ ಎಲ್ಲ ಕೊಡ್ಬೋದು. ಇಲ್ಲಿ ಮೈನಾರಿಟಿಗೆ ಸೇರಿದ್ರೆ ಯಾವ ಒಂದು ಕೆಟಗರಿಗೆ ಬರ್ತಾರೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ ಅಂತ ಕೇಳುತ್ತೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಅವ್ರ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಡೀಟೇಲ್ ಇರುತ್ತೆ. ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ ಆಪ್ಷನಲ್, ಬೇಕಂದ್ರೆ ನೀವು ಎಂಟ್ರಿ ಮಾಡಬಹುದು. ಇಲ್ಲಿ ನಂತರ ಬಂದ್ಬಿಟ್ಟು ಫ್ಯಾಮಿಲಿ ಡೀಟೇಲ್. ಈ ಫ್ಯಾಮಿಲಿ ಡೀಟೇಲ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ. ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಅಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಫ್ಯಾಚ್ ಆಗ್ತಾರೆ. ಇಲ್ಲಿ ಯಾರಾದ್ರೂ ಹೊಸದಾಗಿ ಸೇರ್ಸ್ಬೇಕಂದ್ರೂ ಕೂಡ ನೀವು ಸೇರ್ಸ್ಬಹುದು, ಡೆಲೀಟ್ ಮಾಡ್ಬೇಕಂದ್ರೆ ಕೂಡ ಡೆಲೀಟ್ ಮಾಡ್ಕೋಬಹುದು. ಇಲ್ಲಿ ಆಡ್ ರಾ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಹೆಸರು, ಒಂದು ಅವ್ರ ಏನ್ ರಿಲೇಷನ್ ಬರ್ತಾರೆ ನಿಮ್ಗೆ, ಮತ್ತೆ ಅವರ ಆಧಾರ್ ಸಂಖ್ಯೆ ಇದನ್ನ ನೀವು ಎಂಟ್ರಿ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಆಧಾರ್ ಡೀಟೇಲ್ ಆಗಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಅಡ್ರೆಸ್ ಬಂದ್ಬಿಟ್ಟು ಕೆಳಗಡೆ ಫ್ಯಾಚ್ ಆಗಿರುತ್ತೆ. ನೀವು ಕರೆಕ್ಟ್ ಆಗಿ ಇವಾಗ ಇರೋ ಒಂದು ಅಡ್ರೆಸ್ ಬಂದ್ಬಿಟ್ಟು ಆಸ್ ಪರ್ ಆಧಾರ್ ಡೀಟೇಲ್ ಕರೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಕರೆಂಟ್ ಅಡ್ರೆಸ್ ಕೂಡ ಸೇಮ್ ಆಸ್ ಪರ್ ಆಧಾರ್ ಡೀಟೇಲ್ ಅಡ್ರೆಸ್ ಅನ್ನು ಕೊಟ್ಕೊಳ್ಳಿ. ಅದಾಗಿದ್ಮೇಲೆ ಗ್ರಾಮ ಪಂಚಾಯತಿ ಅಂಡರ್ ನಲ್ಲಿ ನೀವು ಬರ್ತಾ ಇದ್ದೀರಾ ಅಂದ್ರೆ ಎಸ್ ಕೊಡಿ. ಎಸ್ ಕೊಟ್ಬಿಟ್ಟು ನಿಮ್ಮ ಬ್ಲಾಕ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಪ್ರೊಫೆಷನ್ಸ್ ಟ್ರೇಡ್ ಡೀಟೇಲ್ ಅಂತ ಬರುತ್ತೆ, ನೀವು ಏನು ಒಂದು ವೃತ್ತಿಯಲ್ಲಿ ತೊಡಗಿದ್ದೀರಾ, ಯಾವ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಇವ್ರು ಬಂದ್ಬಿಟ್ಟು ಟೈಲರ್ ವರ್ಕ್ ಮಾಡುತ್ತಾ ಇರೋದ್ರಿಂದ ಟೈಲರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಬೇರೆ ಕೆಲಸ ಆದ್ರೆ ಬೇರೆ ಕೆಲಸನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಟಿಕ್ ಬಾಕ್ಸ್ ಇದೆ ಅದನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡಿರುವಂತಹ ಜಾಗ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ಅಡ್ರೆಸ್ ಆಗಿದ್ರೆ ಅದಕ್ಕೂ ಸೇಮ್ ಕೊಟ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್
ಡೀಟೇಲ್ನ ಅಲ್ಲಿ ಕೇಳ್ತಾ ಇದೆ. ಬ್ಯಾಂಕ್ ಡೀಟೇಲ್ನ ನೀವು ಅಲ್ಲಿ ಕೊಡ್ಬೋದು. ಯಾವ ಒಂದು ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ನೇಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ನ IFSC ಕೋಡ್ನ ನೀವು ಎಂಟ್ರಿ ಮಾಡಿ. ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲಿ ನೇಮ್ ಆಫ್ ಬ್ರಾಂಚ್ ಅಂತ ಇರುತ್ತೆ, ನಿಮ್ಮ ಒಂದು ಬ್ರಾಂಚ್ ಅಲ್ಲಿ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಕೌಂಟ್ ನಂಬರ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸಾಲಗಳು ಬೇಕಾಗುತ್ತಾ ಅಂತ ಕೇಳ್ತಾ ಇದೆ. ನಿಮಗೆ ಮೇ ಬಿ ಲೇಟರ್ ಅಂದ್ರೆ ಹಂಗೆ ಬಿಡ್ಬೋದು, ಇಲ್ಲ ನಮಗೆ ಬೇಕು ಅಂದ್ರೆ ಈ ಎಸ್ ಬಾಕ್ಸ್ ಮೇಲೆ ನಿಮಗೆ ಟಿಕ್ ಮಾಡಿದ್ರೆ ಆ 1 ಲಕ್ಷ ಸಾಲ ಮತ್ತು 2 ಲಕ್ಷ ಸಾಲಗಳನ್ನು ನೀವು ಪಡೆಯುವಂತಹ ಒಂದು ಅರ್ಹತೆಗೆ ಬರ್ತೀರಾ. ಇಲ್ಲಿ ಎಸ್ ಕೊಟ್ಕೋಬಹುದು. 1 ಲ್ಯಾಕ್ ತನಕನೂ ಅಲ್ಲಿ ಎಂಟ್ರಿ ಮಾಡಬಹುದು. ಅದಾಗಿದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಏನಕ್ಕೋಸ್ಕರ ನೀವು ಲೋನ್ ಅನ್ನು ಅಲ್ಲಿ ರೆಕ್ವೈರ್ಡ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ನಾವು ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾವು ಬಿಸ್ನೆಸ್ ಅನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಲಿಕ್ಕೋಸ್ಕರ ಲೋನ್ ಅಪ್ಲೈ ಮಾಡಬೇಕು ಅಂತ ಅಲ್ಲಿ ನೀವು ಕೊಟ್ಕೋಬಹುದು. ಅದಾಗಿದ್ಮೇಲೆ ಬೇರೆ ಏನಾದ್ರು ಲೋನ್ ತಗೊಂಡು ನೀವು ಸರ್ಕಾರದಿಂದ ಕಟ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಅದರ ಒಂದು ಮಾಹಿತಿಯನ್ನ ನೀವು ಇಲ್ಲಿ ಕೊಡಬಹುದು. ಇದು ಆಪ್ಷನಲ್, ಬೇಕಂದ್ರೆ ನೀವು ಕೊಡಬಹುದು. ಇಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಟ್ರೈನಿಂಗ್ ಹೋಗ್ತಿರಲ್ವಾ, ಟ್ರೈನಿಂಗ್ ಹೋಗಿದ್ಮೇಲೆ ನಿಮಗೆ ಒಂದು ಬಾರ್ ಕೋಡ್ ಕೊಡ್ತಾರೆ. ಫೋನ್ ಪೇ, ಗೂಗಲ್ ಪೇ ಅಂತ ಬಾರ್ ಕೋಡ್ ಬರುತ್ತಲ್ವಾ, ಆ ತರ ಒಂದು ಬಾರ್ ಕೋಡ್ ನಾವು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಯಾರೆಲ್ಲ ನಿಮ್ಗೆ ಒಂದು ಬಾರ್ ಕೋಡ್ ಮುಖಾಂತರ ನಿಮ್ಗೆ ಅಮೌಂಟ್ ನ ಪೇ ಮಾಡ್ತಾರೆ, ಟ್ರಾನ್ಸಾಕ್ಷನ್ ನಡೀತದಲ್ವಾ, ಅವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನೀವು ₹1 ಅಂತ ನಿಮ್ಗೆ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಪರ್ 1 ತಿಂಗಳಿಗೆ ₹100 ತನಕನೂ ನಿಮ್ಗೆ ಒಂದು ಡಿಸ್ಕೌಂಟ್ ಸಿಗುತ್ತೆ. ಅದು ಬೇಕಾ ಬೇಡವಾ ಅಂತ ಇಲ್ಲಿ ಕೇಳ್ತಾ ಇದೆ. ಅದು ಬೇಕಂದ್ರೆ ಎಸ್ ಕೊಟ್ಕೋಬಹುದು. ಎಸ್ ಕೊಟ್ಕೋಬಿಟ್ಟು ನಿಮ್ಮ ಒಂದು UPI ID ನ ಅಲ್ಲಿ ನೀವು ಲಿಂಕ್ ಮಾಡಬೇಕಾಗುತ್ತೆ. ಫ್ಯೂಚರ್ ನಲ್ಲಿ ಆಡ್ ಮಾಡ್ಬೇಕಂದ್ರೂ ಕೂಡ ಆಡ್ ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾರ್ಮಲ್ ಆಗಿ ಸ್ಕೀಮ್ ಬೆನಿಫಿಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇಲ್ಲಿ ಫ್ಯೂಚರ್ ನಲ್ಲಿ ನಿಮಗೆ ಮಾರ್ಕೆಟಿಂಗ್ ಸಪೋರ್ಟಿಂಗ್ ಬೇಕಂದ್ರೆ ಈ ಎಲ್ಲಾ ಒಂದು ಟಿಕ್ ಬಾಕ್ಸ್ ಕೂಡ ನೀವು ಟಿಕ್ ಕೊಟ್ಕೊಂಡು ಮಾರ್ಕೆಟಿಂಗ್ ಕಡೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಅದಾಗ ಎಲ್ಲದಕ್ಕೂ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಆಗಿ ಡಿಕ್ಲರೇಷನ್ ಡೀಟೇಲ್ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ. ಅರ್ಜಿ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ. ಇಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ರಿಸಿಪ್ಟ್ ಸಿಗುತ್ತೆ. ನಿಮ್ಮ ಒಂದು ಅರ್ಜಿ ಬಂದ್ಬಿಟ್ಟು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಸಿಗುತ್ತೆ. ಅದನ್ನ ನೀವು ಪ್ರಿಂಟ್ ತೆಗೆದು ಇಟ್ಕೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.